ಹಾಂ ಸಂಡಾಸ್ ಬಾತ್ರೂಮ್ ಕಟ್ಕೊಂಡ್ರಿ ಕಟ್ಕೊಂಡಾಗ ನಾವು ಎಷ್ಟಿದವ್ರಿ ಗರೀಬರು ರೀ ಅದಕ್ಕೆ ಅವ್ರು ನಮ್ಮ ಬಲ್ಲಿ ದುಡ್ಡು ಇಲ್ಲ ಅಂದೇವ್ರಿ ದುಡ್ಡು ಇಲ್ಲ ಅಂದ್ರೆ ಪಿ ಡಿ ಸರ್ ಅನಿಲ್ ಸರ್ ರೀ ಮೇನ್ ರೀ ಪಂಚಾಯತಿದಾಗ ಒಟ್ಟು ನಮ್ಗೇನು ಸಿಗಲ್ಲ ನಾವು ಅಲ್ಲ ಅಂದೇವ್ರಿ ಸರ್ ನಾವು ಲೋನ್ ತೆಗೆದು ಕೊಡ್ತೇವಮ್ಮ ನೀವು 8 ಬಾತ್ರೂಮ್ ಕಟ್ಕೋರಿ ಆಮೇಲೆ ನಾವು ಲೋನ್ ನಿಮ್ಗೆ ಸ್ಯಾಂಕ್ಷನ್ ಮಾಡಿದೇವಿ ಅಂದ್ರೆ ಕಟ್ ಅಂದ್ರಿ ಸರ್ ನಾವು ಕಟ್ಕೊಂಡಿದ್ದೇವ್ರಿ ಸರ್ 8 ಮಂದಿ ಕಟ್ಕೊಂಡಿದ್ದೇವ್ರಿ 8 ಮಂದಿ ಕಟ್ಕೊಂಡ್ ಬಳಕ ಅವ್ರು ಏನ್ ಮಾಡ್ತಾರ್ರಿ ಸರ್ ನಮ್ಗೆ ಅಕೌಂಟ್ ದುಡ್ಡೇ ಬಂದಿಲ್ರಿ ಬೇರೆದನ್ನ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಯಾರ ಈಗ 2 ಲಕ್ಷ ತನ ನಾವು ಬಡ್ಡಿ ಕಟ್ಟಿದ್ದೇವ್ರಿ ಮತ್ತಾವಿ 1,20,000 ಅದಾರಿ ಸರ್. ಅಮ್ಮ ನಿಮ್ಗೆ ಅಲ್ಲ ಒಂದು ಮಾತು ನಿಮ್ಗೆ ಇದು ಬ್ಯಾಂಕಿಲಿಂದ ಏನ್ರಿ ಲೋನ್ ಇಸ್ಕೊಟ್ರೆ ಯಾರು ನಿಮ್ಗೆ? ನಮ್ಗೆ ಅನಿಲ್ ಸರ್ ಅಲ್ಲ ಪಂಚಾಯತ್ದವ್ರ ಗ್ರಾಮ ಪಂಚಾಯತ್ದವ್ರ ಗ್ರಾಮ ಪಂಚಾಯತ್ ನಿಮ್ಗೆ ಲೋನ್ ಇಸ್ಕೊಟ್ರ ಅದು ಇಸ್ಕೊಟ್ಟ ಮೇಲೆ ನೀವು ಮನೆ ಇದು ಶೌಚಾಲಯ ಕಟ್ಸ್ಕೊಂಡ್ರಿ ನೀವು ಬಿಲ್ 4 ಮಂದಿ ಇದಾವೆ ಮಿಕ್ಕಿನೂ ಆಗಿಲ್ಲ ಈಗ ಅದಕ್ಕೆ ಅದು ಎಷ್ಟ್ರಾಗ 2014-15 ಸ್ಯಾಂಕ್ಷನ್ ಆಗಿ ಸರ್ 18 3 ಮಂದಿ ಹಾಕ್ಯಾರಿ ಸರ್ 4 ಮಂದಿ ಇಲ್ರಿ 3 ಮಂದಿ ಹಾಕ್ಯಾರ ಅದು ಬಡ್ಡಿದಾಗೆ ತೊಗೊಂಡ್ರಿ ಬ್ಯಾಂಕಿನವ್ರು. ಈಗ ಬಡ್ಡಿ ಚೆಕ್ ಬಡ್ಡಿ ಅಂದ್ರೆ ನೀವು ಎಷ್ಟು ರೊಕ್ಕ ನಿಮ್ಮ ಬ್ಯಾಂಕಿನ ಕಟ್ಕೊಂಡ್ರಮ್ಮ? ನಮ್ಮ ಒಂದ್ ಸುತ್ತಿನಿಧಿ ಅಂತ ಬಂದಿದ್ದು 20 ರೀ ಅದು 45,000 ರೀ ಮೊನ್ನೆ 50,000 ಕಟ್ಟಿದೇವ್ರಿ 5,000 ಕಟ್ಟಿದೇವ್ರಿ ಸರ್. ಟೋಟಲ್ ನೀವು 1,20,000 ತೊಗೊಂಡು ಏನ್ರಿ ನೀವು ಅಂದ್ರೆ 2 ಲಕ್ಷದ ಹೆಚ್ಚಿಗೆ ಇನ್ನೊಂದು ದುಡ್ಡು ಕಟ್ಟಿರಿ ಅಂದ್ರೂ ಕ್ಲಿಯರ್ ಆಗಿಲ್ಲ. ಇದು 8-9 ವರ್ಷದಿಂದ ಹಂಗೆ ನಡೆದ್ರಿ ಇದು ನೀವೆಲ್ಲ ಮತ್ತೆ ಇವಾಗ ಎಲ್ಲರೂ ಯಾರಿಗೆ ಹೇಳಿರಿ ನೀವು? ಎಲ್ಲರಿಗೆ ಇವ ಸರ್ ಕಂಪ್ಲಾಪುರಕ್ಕೆ ಹೋಗಿದ್ದೇವ್ರಿ ಸರ್ ಅವ್ರನ್ನೂ ಲೆಟರ್ ಕೊಟ್ಟು ಬಂದಿದ್ದಾರ ಅಲ್ಲೂ ಆಗಿದ್ರಿ ಇಲ್ಲೂ ಕೊಟ್ಟಿದ್ದೇವ್ರಿ ನೀವ್ ಯಾರೋ ನಿಮ್ಮ ಹತ್ರ ಬಂದ್ರು ಅಂದ್ರೆ ಹಾಕ್ದೇವಮ್ಮ ಹೋಗಂಬದ್ರಿ ಮತ್ತ 1 ತಿಂಗಳು 15 ದಿನ ಆಯ್ತಂದ್ರ ಮತ್ತೊಂದ್ಸರಿ ಬಂದ್ರೆ ನೀವ್ ಯಾರಮ್ಮ ಹೋರ್ ಅಂತ ಅಂದ್ರೆ ನೀವು ಎಷ್ಟಿದಾಗ ಬರ್ತೀರೇನ್ರಿ ಅಮ್ಮ? ಎಷ್ಟಿರಿ ಸರ್ ದಲಿತ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಮಾಡಿರ ಅಂತ ಆಯ್ತು ಗಾಂಡಿದಾರ ಹೊಡೆದ್ರು ಬಿ ಸಾಲ ಅಲ್ಲಿ ಮುರ್ಕೊಂಡಾರ್ರಿ ಸರ್. ಅಬ್ಬವ್ವ ಅಷ್ಟು ಪ್ರಾಬ್ಲಮ್ ಮಾಡ್ಯಾರ. ಇದು ಯಾರು ನಿಮ್ಗೆ ಮತ್ತೆ ಇದಕ್ಕೆ ಸಹಾಯಕ್ಕೆ ಬಂದಿಲ್ಲ? ಯಾರು ಬಂದಿಲ್ಲ ಆಗಲ್ಲ ಹೋಗಂತ. ಹಾಂ ಸರ್ ನಮಸ್ಕಾರ ಸರ್. ತಮ್ಮ ಹೆಸರು ರೀ? ಜಗೇಶ್ ಪಾಟೀಲ್. ಹಾಂ ರೀ ನಾನು ಒಂದು ಲೆಟರ್ ಕೊಟ್ಟ ನೋಡ್ರಪ್ಪ ಅಂತೇಳಿ ಆಲ್ರೆಡಿ ಎತ್ತಾರಿ ಯಾರು ಎತ್ತದ ಸುಮ್ಮನೆ. ಹಾಂ ರೀ ನಿಮ್ದು ಶೌಚಾಲಯನೇ ಐತ್ರಿ? ಶೌಚಾಲಯ ಬಿಲ್ ನಿಮ್ಗೆ ಬಂದಿಲ್ಲ ರೀ? ಬಿಲ್ ಬಂದಿಲ್ಲ. ನಿಮ್ಮ ಹೆಸರು ಬೇರೆ ಎತ್ಕೊಂಡವ್ರಿ? ಬೇರೆ ಎತ್ಕೊಂಡು. ಹಾಂ ಅದು ಇಂಥವು ಎಷ್ಟಾಗಿರ್ಬೇಕಂದ್ರೆ ನಿಮ್ಮ ಪಂಚಾಯತ್ ಸರ್? ಸಂಡಾಸು ಹಂಗೆ ಇರ್ತಾರೆ ಸರ್ 200 ಒಟ್ಟು ಇದು ಮಾಡ ಅಂದ್ರೆ ಬಡವ್ರಿಗೆ ಭಾಳಷ್ಟು ತೊಂದರೆ ಆಗ್ಯದ ಅಂತ ಹೇಳ್ತಾರೆ. ಇಲ್ಲ ಸರ್ ಯಾಕಂದ್ರೆ ನಾವು ಆದಷ್ಟು ಏನ್ರಿ ಬಡವ್ರ ಪರ ಇದ್ದೇವ್ರಿ ಏನ್ರಿ ನಾವು ಬಡವರಿಗೆ ಯಾಕಂದ್ರೆ ನ್ಯಾಯ ಒದಗಿಸ್ಕೊಳಂತ ಕೆಲಸನೇ ನಾವು ಮಾಡ್ತಾ ಇದ್ದೀವಿ ಏನ್ರಿ. ಅಲ್ಲ 100% ಸರ್ ಯಾಕಂದ್ರೆ ಇಲ್ಲ 100% ಯಾಕಂದ್ರೆ ಮುಂದಿನ ದಿನದಲ್ಲಿ ಈಗ ಸರ್ಕಾರ ಕಾಣ್ತೇಸಿ ನಿಮ್ಗೇನು ಅನ್ಯಾಯ ಆಗ್ಯದ ಅನ್ಯಾಯ ಯಾಕಂದ್ರೆ ನಮ್ಮ ಜೊತೆ ನಮ್ಮ ಸಂಪಾದಕರ ರೀ ಏನ್ರಿ ಲಕ್ಷ್ಮಣ್ ಸರ್ ಜನಾಕ್ರೋಶ ರಿಪೋರ್ಟರ್ ಏನ್ರಿ ಅವರು ನಿಮ್ಮ ಊರಿಗೆ ಯಾಕೆ ನಿಮ್ಮ ಸಮಸ್ಯೆ ಕೇಳಕ್ಕೆ ಇಲ್ಲಿ ಬಂದಾರ ಅಂಕೋರಿ ಅವರು ಎಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಆದಷ್ಟು ಇದು ಮಾಡಿದೆ. ನಮಸ್ಕಾರ ಧನ್ಯವಾದ. ಹಾಂ ರೀ ಎಲ್ಲ 2014-15 ಬಂದ ಒಟ್ಟು ಟೋಟಲ್ ಇವೆಲ್ಲ ಆಗ್ಲತ್ತಿದ್ರಿ ಏನ್ರಿ. ಆಯ್ತು ಧನ್ಯವಾದ ಸರ್.